ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಗಿರೋ ಭಾರತದ FCRA ಕಾನೂನಿಗೆ ಸಂಬಂಧಪಟ್ಟಂತೆ ದೊಡ್ಡ ದೊಡ್ಡ ಬೆಳವಣಿಗೆಗಳು ಆಗಿವೆ. ಮತ್ತೊಂದು ಕಡೆ ದೇಶದಲ್ಲಿ ಬಯೋಗ್ಯಾಸ್ ಉತ್ಪಾದನೆಗೋಸ್ಕರ ಮೋದಿ ಸರ್ಕಾರ ಒಂದೇ ಸಲ 23,000 ಕೋಟಿ ರೂಪಾಯಿನ ಯೋಜನೆಯನ್ನ ಓಕೆ ಮಾಡಿದೆ. ಅತ್ತ ಜಿರಳೆ ಪಾರ್ಟಿ ಹೊಸ ಕ್ಯಾಂಪೇನ್ ಶುರು ಮಾಡಿದೆ. ಕಾಶ್ಮೀರದಲ್ಲಿ ಆಪರೇಷನ್ ಹಂಟಿಂಗ್ ಶುರುವಾಗಿದೆ. ಎಲ್ಲ ಮುಖ್ಯ ಬೆಳವಣಿಗೆಗಳನ್ನ ಒನ್ ಬೈ ಒನ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಪಾರ್ಲಿಮೆಂಟ್ನಲ್ಲಿ ಆಗ್ತಿರೋ ಬೆಳವಣಿಗೆಗಳ ಬಗ್ಗೆ ನಾವು ತಿಳ್ಕೊಂಡ್ಬಿಡೋಣ. FCRA ಬಿಲ್ ಜಾರಿಗೆ ತರೋಕೆ ಗೃಹ ಮಂತ್ರಿ ಅಮಿತ್ ಶಾ ಅಂತಿಮ ಆಪರೇಷನ್ ಶುರು ಮಾಡಿದ್ದಾರೆ. ಈಗ ಕ್ರೈಸ್ತ ನಾಯಕರು, ಕ್ರೈಸ್ತರೇ ಹೆಚ್ಚಾಗಿರೋ ರಾಜ್ಯಗಳ CM ಜೊತೆಗೂ ಕೂಡ ಅಮಿತ್ ಶಾ ಮೀಟಿಂಗ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಈ ಮಸೂದೆಗೆ ಅಮೆರಿಕದ ಸಂಸದರಿಂದ, ಅಲ್ಲಿನ ವಿಪಕ್ಷಗಳಿಂದ ತೀವ್ರ ವಿರೋಧ ಕೇಳಿ ಬರ್ತಾ ಇದೆ. ಈ ಕಾನೂನು ಜಾರಿಗೆ ಬಂದ್ರೆ ಕ್ರೈಸ್ತರ ಹಕ್ಕುಗಳು, ವಿದೇಶದಿಂದ ಬರ್ತಿರೋ ಫಂಡಿಂಗ್ ಮೇಲೆ ಸರ್ಕಾರಕ್ಕೆ ಕಂಟ್ರೋಲ್ ಸಿಗುತ್ತೆ ಅಂತ ಹೇಳಿ ಆರೋಪಿಸಿ ವಿರೋಧ ಮಾಡ್ತಿದ್ದಾರೆ. ಸದ್ಯ ಇಲ್ಲಿ ತನಕ ಸರ್ಕಾರ ಈ ಮಸೂದೆಯನ್ನ ಯಾವತ್ತೂ ಮಂಡಿಸ್ತೀವಿ ಅಂತ ಹೇಳಲಿಲ್ಲ. ಈ ಅಧಿವೇಶನ ಮುಗಿಯುವಷ್ಟರಲ್ಲಿ, ಅಂದ್ರೆ ನೆಕ್ಸ್ಟ್ ವೀಕ್ ಒಳಗೆ ಯಾವುದೇ ಕ್ಷಣ ಈ ಮಸೂದೆ ಮಂಡನೆ ಆಗಬಹುದು ಅಂತ ಹೇಳ್ತಿದ್ದಾರೆ. ಹೀಗಾಗಿ ಅಮಿತ್ ಶಾ ಅವರು ದಿಲ್ಲಿಯಲ್ಲಿ ಮಿಜೋರಾಂ CM ಲಾಲ್ಡು ಹೋಮಾ ಜೊತೆಗೆ ಮಹತ್ವದ ಮೀಟಿಂಗ್ ಮಾಡಿದ್ದಾರೆ. ಮಿಜೋರಾಂ ಜೊತೆ ಯಾಕೆ ಅಂತ ಹೇಳಿದ್ರೆ, ಕ್ರೈಸ್ತ ಮೆಜಾರಿಟಿ ಸ್ಟೇಟ್ ಇದು. 87% ಕ್ರಿಶ್ಚಿಯನ್ಸ್ ಇದ್ದಾರೆ ಇಲ್ಲಿ. ಅಮಿತ್ ಶಾ ಜೊತೆಗೆ ಮೀಟಿಂಗ್ ನಲ್ಲಿ ಸಾಕಷ್ಟು ಕ್ರೈಸ್ತ ಮುಖಂಡರು ಕೂಡ ಪಾಲ್ಗೊಂಡಿದ್ರು. ಅವರೆಲ್ಲ ಸೇರಿ ಜಂಟಿ ಜ್ಞಾಪಕ ಪತ್ರವನ್ನ, ಜಾಯಿಂಟ್ ಮೆಮೊರಾಂಡಮ್ ಅನ್ನ ಅಮಿತ್ ಶಾ ಅವರಿಗೆ ಸಬ್ಮಿಟ್ ಮಾಡಿದ್ದಾರೆ. ಇದರಲ್ಲಿ FCRA ಬಿಲ್ ಬಗ್ಗೆ ಅವರ ಮನಸ್ಸು ಏನಿದೆ ಅಂತ ಹೇಳಿ ಅವರು ತಲುಪಿಸಿದ್ದಾರೆ ಮಾಹಿತಿಯನ್ನ. ಈ ಕುರಿತು ಮಾತನಾಡಿರೋ CM ಲಾಲ್ಡು ಹೋಮಾ, ನಾವು ವ್ಯಕ್ತಪಡಿಸಿರೋ ಕಳವಳಕ್ಕೆ ಅಮಿತ್ ಶಾ ಅವರು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಹಾಗೆ ಹಿಂದಿನದಕ್ಕೆಲ್ಲ ಹೊಸ ಕಾನೂನು ಅನ್ವಯಿಸೋದಿಲ್ಲ, ಅಂದ್ರೆ ಅದು ಪೂರ್ವಾನ್ವಯ ಆಗೋದಿಲ್ಲ, ರೆಟ್ರೋಸ್ಪೆಕ್ಟಿವ್ಲಿ ಅದನ್ನು ಅನ್ವಯ ಮಾಡೋದಿಲ್ಲ ಹಿಂದಿನ ಸಂಸ್ಥೆಗಳಿಗೆ, ಫಂಡಿಂಗಿಗೆಲ್ಲ ಅಂತ ಅಮಿತ್ ಶಾ ಭರವಸೆ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಅಮಿತ್ ಶಾ FCRA ಬಿಲ್ ತಿದ್ದುಪಡಿ ಸಂಬಂಧ ಇನ್ನೂ ಹಲವು ಗ್ರೂಪ್ಸ್ ಅನ್ನ ಮೀಟ್ ಮಾಡೋ ಲೆಕ್ಕಾಚಾರಗಳಿವೆ. ಇನ್ನು ದೇಶದ ಎನರ್ಜಿ ಸೆಕ್ಯೂರಿಟಿಗಾಗಿ ಕೇಂದ್ರ ಸಂಪುಟ ಬರೋಬ್ಬರಿ 23,731 ಕೋಟಿ ರೂಪಾಯಿನ ಗೋಬರ್ ಧನ್ ಸ್ಕೀಮ್ಗೆ ಅಪ್ರೂವಲ್ ಕೊಟ್ಟಿದೆ. ಗೋಬರ್ ಧನ್ ಅಂದ್ರೆ ಗ್ಯಾಲ್ವನೈಸಿಂಗ್ ಆರ್ಗ್ಯಾನಿಕ್ ಬಯೋ ಅಗ್ರೋ ರಿಸೋರ್ಸಸ್ ಧನ್ ಅಂತ. ಈ ಸ್ಕೀಮ್ನ ಮುಖ್ಯ ಉದ್ದೇಶ ಕೃಷಿ ತ್ಯಾಜ್ಯ, ಸಗಣಿ ಹಾಗೂ ಮುನ್ಸಿಪಲ್ ಕಸವನ್ನು ಬಳಸಿ ಕ್ಲೀನ್ ಎನರ್ಜಿ ಅಂದ್ರೆ ಕಂಪ್ರೆಸ್ಡ್ ಬಯೋಗ್ಯಾಸ್ CBG ಮತ್ತು ಸಾವಯವ ಗೊಬ್ಬರವನ್ನು ಮಾಡೋದು. ಇದರಿಂದ ದೇಶದಲ್ಲಿ CBG ಪ್ರೊಡಕ್ಷನ್ ಬರೋಬ್ಬರಿ 10 ಪಟ್ಟು ಜಾಸ್ತಿ ಆಗೋ ನಿರೀಕ್ಷೆಯನ್ನ ಸರ್ಕಾರ ಇಟ್ಕೊಂಡಿದೆ. ಇತ್ತೀಚೆಗೆ ಮಿಡಲ್ ಈಸ್ಟ್ ಬಿಕ್ಕಟ್ಟಿನಿಂದ ಭಾರತಕ್ಕೆ ಆಗ್ತಿರೋ LNG ಇಂಪೋರ್ಟ್ ಮೇಲೆ ದೊಡ್ಡ ಎಫೆಕ್ಟ್ ಆಗಿತ್ತಲ್ಲ. ಸದ್ಯಕ್ಕೆ ಭಾರತ ತನ್ನ ಒಟ್ಟು ನ್ಯಾಚುರಲ್ ಗ್ಯಾಸ್ ಬಳಕೆಯಲ್ಲಿ 50% ಅನ್ನ ಇಂಪೋರ್ಟ್ ಮಾಡ್ಕೊಳ್ತಿದೆ. ಹಾರ್ಮೋಸ್ ಪ್ರಾಬ್ಲಮ್ನಿಂದ 55 to 60% LNG ಇಂಪೋರ್ಟ್ಗೆ ಪೆಟ್ಟು ಬಿದ್ದಿತ್ತು. ಅಂದರೆ ತಾನು ಇಂಪೋರ್ಟ್ ಮಾಡ್ಕೊಳ್ಳೋದ್ರಲ್ಲಿ 50 to 60% ಅದಕ್ಕೆ ಪೆಟ್ಟು ಬಿದ್ದಿತ್ತು. ಹಾಗಾಗಿ ಈ CBGಯನ್ನು ಇಂಪೋರ್ಟೆಡ್ LNGಗೆ ದೇಸಿಯಾಗಿ ಪರ್ಯಾಯವಾಗಿ ನಾವು ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ಅಂತ ಸರ್ಕಾರ ಹೊರಟಿದೆ. ಈಗ ಆಲ್ರೆಡಿ ಇಡೀ ಇಂಡಿಯಾದಲ್ಲಿ 200 ಚಿಲ್ಲರೆ CBG ಪ್ಲಾಂಟ್ಗಳು ಮಾತ್ರ ಇರೋದು. ಇದನ್ನು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡೋ ಉದ್ದೇಶ ಈಗಿದೆ. ಮೊದಲನೇದು, ಕಂಪ್ರೆಸ್ಡ್ ಬಯೋಗ್ಯಾಸ್ ಅನ್ನ CNG ಮತ್ತು PNG ಜೊತೆಗೆ ಕಡ್ಡಾಯವಾಗಿ ಬ್ಲೆಂಡ್ ಮಾಡೋ ಅಶ್ಯೂರ್ಡ್ ಆಫ್ ಟೇಕ್. ಹಾಗೆ ಸಿಟಿ ಗ್ಯಾಸ್ ನೆಟ್ವರ್ಕ್ಗೆ ಪೈಪ್ಲೈನ್ ಡೆವಲಪ್ಮೆಂಟ್ ಮಾಡೋದು, MSMEಗಳಿಗೆ ಕ್ರೆಡಿಟ್ ಗ್ಯಾರಂಟಿ, ಜಿಲ್ಲಾ ಮಟ್ಟದ ತ್ಯಾಜ್ಯ ಸಂಗ್ರಹಣೆಗಾಗಿ ಚಾಲೆಂಜ್ ಫಂಡ್, ಹೀಗೆ ನಾನಾ ಇನಿಷಿಯೇಟಿವ್ಸ್ ಇವೆ. ಈ ಸ್ಕೀಮ್ನಿಂದ ದೇಶದ ಎನರ್ಜಿ ಸೆಕ್ಯೂರಿಟಿ ಜಾಸ್ತಿ ಆಗುತ್ತೆ, ರೈತರಿಗೆ ಒಳ್ಳೆ ಆದಾಯ ಸಿಗುತ್ತೆ, ಗ್ಯಾಸ್ ಇಂಪೋರ್ಟ್ ಕಮ್ಮಿಯಾಗಿ 40,000 ಕೋಟಿ ರೂಪಾಯಿಗೂ ಹೆಚ್ಚು ವಿದೇಶಿ ವಿನಿಮಯ ಉಳಿತಾಯ ಆಗುತ್ತೆ. ಕಸದಿಂದ ರಸ ತೆಗೆದು ಕಾರ್ಬನ್ ಎಮಿಷನ್ ಕೂಡ ಕಮ್ಮಿ ಮಾಡಬಹುದು ಅಂತ ಸರ್ಕಾರ ಹೇಳಿದೆ. ಸಂಸತ್ನಲ್ಲಿ 14ನೇ ದಿನದ ಮುಂಗಾರು ಅಧಿವೇಶನ ನಡೀತು. ಇವಾಗಲೂ ರಾಮ ಮಂದಿರ ದೇಣಿಗೆಯಲ್ಲಿ ನಡೆದ ಅಕ್ರಮ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಪೊಲೀಸರು ತಗೊಂಡ ಆಕ್ಷನ್ಸ್ ಬಗ್ಗೆ ವಿಪಕ್ಷಗಳು ಪ್ರತಿಭಟಿಸಿದವು. ಈ ಕುರಿತು ಚರ್ಚೆ ಆಗಬೇಕು ಅಂತ ಒತ್ತಾಯ ಮಾಡಿದ್ರು. ಪೊಲೀಸ್ ಆಕ್ಷನ್ ಬಗ್ಗೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಸಂಸತ್ತಿಗೆ ಬಂದು ಮಾತನಾಡಬೇಕು ಅಂತ ಕಾಂಗ್ರೆಸ್ ಪಟ್ಟು ಹಿಡಿತು. ಗದ್ದಲ ಆಗಿ ರಾಜ್ಯಸಭೆ, ಲೋಕಸಭೆ ಕಲಾಪವನ್ನು ಸಾಕಷ್ಟು ಬಾರಿ ಮುಂದೂಡಿಕೆ ಮಾಡಲಾಯಿತು. ಆದರೂ ಗದ್ದಲದ ನಡುವೆನೂ ಲೋಕಸಭೆಯಲ್ಲಿ ಟ್ಯಾಕ್ಸೇಷನ್ ಆ್ಯಂಡ್ ಅದರ್ ಲಾಸ್ ಅಮೆಂಡ್ಮೆಂಟ್ ಬಿಲ್ 2026 ಪಾಸ್ ಆಗಿದೆ, ಡಿಬೇಟ್ ಇಲ್ಲದೆ. ಈ ಬಿಲ್ ಮೂಲಕ ಪೇಮೆಂಟ್ಸ್ ಆ್ಯಂಡ್ ಸೆಟಲ್ಮೆಂಟ್ ಸಿಸ್ಟಮ್ಸ್ ಆ್ಯಕ್ಟ್ 2007, ಇನ್ಕಮ್ ಟ್ಯಾಕ್ಸ್ ಆಕ್ಟ್ 2025 ಮತ್ತು ಫಿನಾನ್ಸ್ ಆಕ್ಟ್ 2026ಗೆ ತಿದ್ದುಪಡಿ ತರಲಾಗುತ್ತೆ. ಅತ್ತ ರಾಜ್ಯಸಭೆಯಲ್ಲಿ ಅಪ್ರೋಪ್ರಿಯೇಷನ್ ಬಿಲ್ 2026 ಅನ್ನು ಪಾಸ್ ಮಾಡಲಾಗಿದೆ.
ಏನೋ ಮಹಿಳಾ ಮೀಸಲಾತಿ ಹಾಗೂ ಡಿಲಿಮಿಟೇಷನ್ ಬಿಲ್ ಪಾಸ್ ಮಾಡೋಕೆ ಸಪೋರ್ಟ್ ಕೇಳಿ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ವಿಪಕ್ಷ ನಾಯಕ ರಾಹುಲ್ ಗಾಂಧಿಯೊಂದಿಗೆ ಮಾತುಕತೆ ನಡೆಸಿದರು. ಆಲ್ಮೋಸ್ಟ್ 1 ಗಂಟೆ. ಇದಕ್ಕೆ ರಾಹುಲ್ ಗಾಂಧಿ ನೇರವಾಗಿ ತಮ್ಮ ಹಾಗೂ ವಿಪಕ್ಷಗಳ ನಿಲುವನ್ನು ಕಿರಣ್ ರಿಜಿಜುಗೆ ಹೇಳಿದ್ದಾರೆ. ಒಪ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ಅಂತ, ಈ ಡಿಲಿಮಿಟೇಷನ್ ಬಿಲ್ ಅನ್ನು ನಾವು ಒಪ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ಅಂತ ರಿಪೋರ್ಟ್ ಆಗ್ತಾ ಇದೆ. ಇನ್ನು ಭಾರತ ಅಣ್ವಸ್ತ್ರ ಹೊತ್ತೊಯ್ಯೋ ಸಾಮರ್ಥ್ಯ ಹೊಂದಿರುವ ಅಗ್ನಿ 4 ಮಿಸೈಲ್ ಅನ್ನ ಯಶಸ್ವಿ ಪರೀಕ್ಷೆ ಮಾಡಿದೆ. ಒಡಿಶಾದ ಚಂಡಿಪುರ್ನಲ್ಲಿರೋ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ನಿಂದ ಇದನ್ನ ಫೈರ್ ಮಾಡಲಾಯಿತು. ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ ಉಸ್ತುವಾರಿಯಲ್ಲಿ ಈ ಕ್ಷಿಪಣಿ ಉಡಾವಣೆ ನಡೆದಿದೆ. ಎಲ್ಲಾ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಅನ್ನ ಮಿಸೈಲ್ ಯಶಸ್ವಿಯಾಗಿ ರೀಚ್ ಆಗಿದೆ ಅಂತ ಡಿಫೆನ್ಸ್ ಮಿನಿಸ್ಟ್ರಿ ಸ್ಟೇಟ್ಮೆಂಟ್ ಕೂಡ ಇಶ್ಯೂ ಮಾಡಿದೆ. ಅಗ್ನಿ 4 4000 ಕಿಲೋಮೀಟರ್ ರೇಂಜ್ ಅನ್ನ ಹೊಂದಿದೆ. 800 kg ಸ್ಫೋಟಕವನ್ನ ಹೊತ್ತೊಯ್ಯೋ ಸಾಮರ್ಥ್ಯವನ್ನ ಹೊಂದಿದೆ. ಇದರ ಟೋಟಲ್ weight 17,000 kg ಬರುತ್ತೆ. ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ 2011ರಲ್ಲಿ ಮೊದಲ ಬಾರಿಗೆ ಟೆಸ್ಟ್ ಮಾಡಲಾಗಿತ್ತು. 2024ರಲ್ಲೂ ಕೂಡ ಕಡೆ ಬಾರಿ ಇದರ ಟೆಸ್ಟ್ ಮಾಡಿದ್ರು. ಕಾಲಕಾಲಕ್ಕೆ ಅಪ್ಡೇಟ್ ಮಾಡ್ತಾ ಬರ್ತಿರ್ತಾರಲ್ಲ, ಟೆಸ್ಟ್ ನಡೆಸಿ ಅದನ್ನ ಕನ್ಫರ್ಮ್ ಮಾಡ್ಕೊಳ್ತಾನೆ ಇರ್ತಾರೆ ಸಾಮರ್ಥ್ಯವನ್ನ. ಇತ್ತ ಕಾಕ್ರೋಚ್ ಜನತಾ ಪಾರ್ಟಿ ದೊಡ್ಡ ಘೋಷಣೆ ಮಾಡಿದೆ. ದೇಶಾದ್ಯಂತ ಮೆಂಬರ್ಶಿಪ್ ಕ್ಯಾಂಪೇನ್ ಶುರು ಮಾಡ್ತೀವಿ ಅಂತ ಪಕ್ಷದ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಅನೌನ್ಸ್ ಮಾಡಿದ್ದಾರೆ. ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿ ನಗರ್ನಲ್ಲಿ ನಡೆದ ಸಿಜೆಪಿ ಕೋರ್ ಕಮಿಟಿ ಸಭೆ ಬಳಿಕ ಈ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಸೇರಿದ ಹಾಗೆ ಸಾರ್ವಜನಿಕರು ಸಿಜೆಪಿಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಫ್ರೀಯಾಗಿ ಆನ್ಲೈನ್ ನೋಂದಣಿ ಮಾಡಿಕೊಳ್ಳುವ ಮೂಲಕ ನಮ್ಮೊಂದಿಗೆ ಕೈಜೋಡಿಸಿ ಅಂತ ದೀಪ್ಗೆ ಆಹ್ವಾನ ಕೊಟ್ಟಿದ್ದಾರೆ. ಹಾಗೆ ಮುಂಬರೋ ಸೆಪ್ಟೆಂಬರ್ನಲ್ಲಿ ಕ್ಯಾ ಬೋಲ್ತಿ ಪಬ್ಲಿಕ್, ಸಾರ್ವಜನಿಕರು ಏನಂತಾರೆ ಅನ್ನೋ ವಿಶೇಷ ಕ್ಯಾಂಪೇನ್ ಶುರು ಮಾಡ್ತೀವಿ ಅಂತ ಸಿಜೆಪಿ ಹೇಳಿದೆ. ವಿವಿಧ ರಾಜ್ಯಗಳಲ್ಲಿ ಓಡಾಡಿ ನಿರುದ್ಯೋಗ, ಖಾಸಗಿ ಶಾಲೆಗಳ ಶುಲ್ಕ ಹೆಚ್ಚಳ ಹಾಗೂ ಮೂಲ ಸೌಕರ್ಯಗಳ ಕುರಿತು ಪಾರ್ಟಿ ಜನರ ಅಭಿಪ್ರಾಯ ಸಂಗ್ರಹ ಮಾಡುತ್ತೆ. ಆದ್ರೆ ಇದುವರೆಗೂ ಜಾರ್ಖಂಡ್ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಹೋಗಿ ನೇರವಾಗಿ ಪಾಲ್ಗೊಂಡು ಪ್ರತಿಭಟನೆ ಮಾಡೋದ್ರ ಬಗ್ಗೆ ಸಿಜೆಪಿ ಏನು ಹೇಳಿಲ್ಲ. ಬರೀ ಹೊರಗಿನಿಂದ ಬಾಯಿ ಮಾತಿನ ಬೆಂಬಲವನ್ನ ಮಾತ್ರ ಇದುವರೆಗೂ ಕೂಡ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ವಿದ್ಯಾರ್ಥಿಗಳೊಂದಿಗೆ RSS ಮುಖ್ಯಸ್ಥ ಮೋಹನ್ ಭಾಗವತ್ ಸಂವಾದ ನಡೆಸಿದ್ದಾರೆ. ನಾನು ಜೆನ್ ಝಿ ಯುವಕರನ್ನ ಕಣ್ಮುಚ್ಚಿ ನಂಬ್ತೀನಿ ಅಂತ ಭಾಗವತ್ ಹೇಳಿದ್ದಾರೆ. ಹಿಂದಿನ ತಲೆಮಾರಿನವರು ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಿರ್ಲಿಲ್ಲ, ಆದರೆ ಇಂದಿನ ಜೆನ್ಜಿ ಮತ್ತು ಜೆನ್ ಆಲ್ಫಾ, ಜೆನ್ಜಿಗಿಂತಲೂ ಇನ್ನೂ ಭಯಂಕರವಾಗಿ ಬರ್ತಾ ಇದ್ದಾರಲ್ಲ ಅಪ್ಡೇಟೆಡ್ ಆಗಿ ಜೆನ್ ಆಲ್ಫಾ, ಅವರು ನೇರವಾಗಿ ಪ್ರಶ್ನೆ ಮಾಡ್ತಾರೆ. ಅವರು ಪ್ರತಿಯೊಂದಕ್ಕೂ ತಾರ್ಕಿಕ ಉತ್ತರಗಳನ್ನು ಬಯಸ್ತಾರೆ. ಇದು ಇಂದಿನ ಅತ್ಯಂತ ಪ್ರಾಮಾಣಿಕ ಪೀಳಿಗೆ ಅಂತ ಭಾಗವತ್ ಹೇಳಿದ್ದಾರೆ, ಹೊಗಳಿದ್ದಾರೆ. ಅಲ್ಲದೆ ವಿದ್ಯಾರ್ಥಿಗಳಿಗೆ ಪ್ರತಿಭಟಿಸೋ, ಪ್ರಶ್ನಿಸುವ ಹಾಗೂ ಸುಧಾರಣೆಯನ್ನ ಕೇಳೋ ಹಕ್ಕಿದೆ ಅಂತ ಭಾಗವತ್ ಬೆಂಬಲಿಸಿದ್ದಾರೆ. ಅಲ್ಲದೆ ಯಾರೋ ರಸ್ತೆಗಿಳಿದು ಪ್ರತಿಭಟಿಸಿದ ತಕ್ಷಣ ಅವ್ರನ್ನ ದೇಶದ್ರೋಹಿಗಳು ಅಂತ ಕರೆಯಕ್ಕಾಗಲ್ಲ. ಪ್ರತಿಭಟನೆ ಮಾಡಿದವರನ್ನ ಯುವಕರು ಕೂಗಿ ಹೇಳ್ತಿದ್ದಾರೆ ಅಂದರೆ ಅದು ವಿರೋಧ ಮಾಡೋದಕ್ಕಲ್ಲ, ಬದಲಾಗಿ ವ್ಯವಸ್ಥೆಯ ಸುಧಾರಣೆಗೋಸ್ಕರ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಂತ RSS ಮುಖ್ಯಸ್ಥರು ಹೇಳಿದ್ದಾರೆ. ಇನ್ನು ದಿಲ್ಲಿ ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆದಿದ್ದಕ್ಕೂ ಭಾಗವತ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಲ್ಲಿ ಪೆಲೆಟ್ ಎಲ್ಲ ಯೂಸ್ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಹಾಗೂ ಪೊಲೀಸರ ನಡುವೆ ಅಲ್ಲಿ ಏನಾಯಿತು ಗೊತ್ತಿಲ್ಲ. ಅಲ್ಲಿ ಕೆಲ ಸಮಾಜಘಾತಕ ಶಕ್ತಿಗಳು ಪಾಲ್ಗೊಂಡಿದ್ದಕ್ಕೂ ರಿಪೋರ್ಟ್ಸ್ ಬಂದಿದ್ದಾವೆ. ಹಾಗಾಗಿ ಸ್ಪಷ್ಟವಾಗಿ ಕ್ಲಾರಿಟಿ ಇಲ್ಲ, ನಿಜಕ್ಕೂ ರಿಯಾಲಿಟಿಯಲ್ಲಿ ಏನು ನಡೀತು, ಅಲ್ಲಿ ಯಾಕೆ ಹಂಗಾಯಿತು ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲದೆ ಹೇಳಿಕೆ ಕೊಡೋದು ಕಷ್ಟ ಅಂತ ಭಾಗವತ್ ಹೇಳಿದ್ದಾರೆ. ಇದೇ ವೇಳೆ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಅದು ವ್ಯಾಪಾರ ಆಗಬಾರದು. ಶಿಕ್ಷಣ ಕ್ಷೇತ್ರಕ್ಕೆ ಬಜೆಟ್ನ 6% ಮೀಸಲಿಡಬೇಕು ಅನ್ನೋದು ಹಳೆಯ ಬೇಡಿಕೆ. ಆದರೆ ಶಿಕ್ಷಣ ಸುಧಾರಣೆ ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ, ಅದು ಇಡೀ ಸಮಾಜದ ಹೊಣೆ ಅಂತ ಭಾಗವತ್ ಹೇಳಿದ್ದಾರೆ. ಶಿಕ್ಷಣಕ್ಕೆ ಕೇಂದ್ರ ಸರ್ಕಾರ ಈಗ ಬರೀ 2% ಅಷ್ಟೇ ಖರ್ಚು ಮಾಡ್ತಿರೋ, ತುಂಬ ಕಮ್ಮಿ. ನಾವು ಕೂಡ ವಿಶೇಷ ವರದಿಯಲ್ಲಿ ಹಿಂದೆ ಹೇಳಿದ್ವಿ ಜಾಸ್ತಿ ಮಾಡಬೇಕು, ಇಮಿಡಿಯೇಟ್ಲಿ 4%ಗಾದರೂ ಇಮಿಡಿಯೇಟ್ ಆಗಿ ತಗೊಂಡು ಹೋಗಬೇಕು ಅಂತ. ಏನೋ ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ DK ಸರ್ಕಾರಕ್ಕೆ ದೊಡ್ಡ ಮುಜುಗರ ಎದುರಾಗಿದೆ. ಬಾಗಲಕೋಟೆ ಕಾಂಗ್ರೆಸ್ ನಾಯಕರದ್ದು ಎನ್ನಲಾದ ಆಡಿಯೋ ಲೀಕ್ ಆಗಿದೆ, ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇದೆ. ಇದರಲ್ಲಿ ಮಾಜಿ ಸಚಿವ RB ತಿಮ್ಮಾಪುರ ಹಾಗೂ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ SG ನಂಜಯ್ಯನ ಮಠ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆಡಿಯೋ ಪ್ರಕಾರ ಸಂಪುಟದಲ್ಲಿ 80% ಸಚಿವ ಸ್ಥಾನಗಳನ್ನ ಪೇಮೆಂಟ್ ಸೀಟುಗಳಂತೆ ಹರಾಜು ಹಾಕಿ ಕೊಡಲಾಗಿದೆ ಅನ್ನೋ ಗಂಭೀರ ಆರೋಪ ಮಾಡಲಾಗಿದೆ. ಹಾಗೆ ಅರ್ಹರನ್ನ ಕಡೆಗಣಿಸಿ ಪುಟ್ಟರಂಗಶೆಟ್ಟಿ, ಪ್ರಕರಣಗಳನ್ನ ಎದುರಿಸ್ತಿರೋ ಬಿ ನಾಗೇಂದ್ರ ಅಂತವ್ರನ್ನೆಲ್ಲ ಮತ್ತೆ ಮಂತ್ರಿ ಮಾಡಲಾಗಿದೆ. ಏನಿದೆಲ್ಲ ಅಂತೆಲ್ಲ ಚರ್ಚೆ ಮಾಡಿದ್ದಾರೆ. ಹಾಗೆ ಹೈಕಮಾಂಡ್ CM DK ಶಿವಕುಮಾರ್, ಸಿದ್ದರಾಮಯ್ಯ, KC ವೇಣುಗೋಪಾಲ್ ವಿರುದ್ಧವೂ ಟೀಕೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ವಿಜಯಾನಂದ ಕಾಶಪ್ಪನವರ್ ನೇಮಕ ಆಗದಂತೆ ತಡೆಯೋಕೆ ಪ್ಲಾನ್ ಮಾಡಿರೋದು ಕೂಡ ಇದೆ. ಇದರ ಬೆನ್ನಲ್ಲೇ ತಿಮ್ಮಾಪುರ ಜೊತೆ ಮಾತನಾಡಿದ್ದು ನಿಜ, ಆದರೆ ಇದರಲ್ಲಿ ವಿಚಾರವನ್ನು ಸ್ವಲ್ಪ ತಿರುಚಲಾಗಿದೆ ಅಂತ SG ನಂಜಯ್ಯನ ಮಠ ಹೇಳಿಕೆ ಕೊಟ್ಟಿದ್ದಾರೆ. ಮಾತಾಡಿರೋದು ಹೌದು ಅಂತ ಒಪ್ಕೊಂಡಿದ್ದಾರೆ ಈ ಆಡಿಯೋ. ಪ್ರತಿಪಕ್ಷ ಬಿಜೆಪಿ ಕೂಡ ಇದೇ ಆಡಿಯೋವನ್ನ ಹೈಲೈಟ್ ಮಾಡಿದೆ. ಸರ್ಕಾರದಲ್ಲಿ ಸಚಿವ ಸ್ಥಾನವನ್ನ ಕೋಟಿಗೆ ಹರಾಜು ಹಾಕಲಾಗಿದೆ ಅಂತ
ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆರೋಪ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಈ ಆಡಿಯೋ ಬಗ್ಗೆ ಅಧಿಕೃತವಾಗಿ ದೂರು ಕೊಡ್ಲಿ ಅಂತ ಸವಾಲು ಹಾಕಿದ್ದಾರೆ. ಅಲ್ಲದೆ ದೂರು ಕೊಟ್ರೆ ಆಡಿಯೋವನ್ನ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸಿ ವರದಿ ತರಿಸ್ತೀವಿ, ನಂತರ ಆಡಿಯೋದ ಸತ್ಯಾಸತ್ಯತೆಯನ್ನ ಸದನದಲ್ಲೇ ಬಿಚ್ಚಿಡ್ತೀನಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಆಕ್ಚುಲಿ ಇಲ್ಲಿ ಛಲವಾದಿ ನಾರಾಯಣಸ್ವಾಮಿ ಬಂದು ದೂರು ಕೊಡಬೇಕಂತೇನಿಲ್ಲ. ಸಚಿವ ಸಂಪುಟದಲ್ಲಿ ಸೀಟುಗಳನ್ನ ಹರಾಜು ಹಾಕಲಾಗಿದೆ ಅನ್ನೋ ಆರೋಪ ಗಂಭೀರನೇ. ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು ಪೊಲೀಸರಿಗೆ ಹೇಳಬಹುದು ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲಿಸಿಕೊಂಡು ತನಿಖೆ ಮಾಡಿ ಅಂತ ಹೇಳಿ. ನೋಡೋಣ ಏನ್ ಮಾಡ್ತಾರೆ ಅಂತ. ಇಷ್ಟೆಲ್ಲ ಆಗ್ತಿದ್ದ ಹಾಗೆ ಸಚಿವ ವಿಜಯಾನಂದ ಕಾಶಪ್ಪನವರ್ ಮಾಜಿ ಸಚಿವ RB ತಿಮ್ಮಾಪುರ ಅವರ ಮನೆಗೆ ಭೇಟಿ ನೀಡಿ ಚರ್ಚೆ ಕೂಡ ಮಾಡಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. A14 ಆರೋಪಿ ಪ್ರದೋಷ್ ನನ್ನ ಮಾಫಿ ಸಾಕ್ಷಿಯಾಗಿ ಅಪ್ರೂವರ್ ಆಗಿ ಪರಿಗಣಿಸೋಕೆ ಪ್ರಾಸಿಕ್ಯೂಷನ್ ಕೋರ್ಟ್ಗೆ ಷರತ್ತುಬದ್ಧ ಒಪ್ಪಿಗೆಯನ್ನ ಕೊಟ್ಟಿದೆ. ಆದರೆ ಪ್ರದೋಷ್ ಕೇವಲ ತನ್ನ ಪಾತ್ರದಷ್ಟೇ ಅಲ್ಲ, ಉಳಿದೆಲ್ಲ ಆರೋಪಿಗಳ ಬಗ್ಗೆನೂ ನಿಖರ ಮಾಹಿತಿ ಕೊಡಬೇಕು ಅನ್ನೋ ಕಂಡೀಷನ್ ಹಾಕಲಾಗಿದೆ. ಇದರ ಬೆನ್ನಲ್ಲೇ A10 ಆರೋಪಿ ವಿನಯ್ ಕೂಡ ಮಾಫಿ ಸಾಕ್ಷಿಯಾಗೋಕೆ ರೆಡಿ ಅಂತ ಹೇಳಿ ಆತನ ವಕೀಲರು ಕೋರ್ಟ್ಗೆ ಹೇಳಿದ್ದಾರೆ. ಈ ವೇಳೆ ವಾದ ಮಂಡಿಸಿದ ವಕೀಲ ರಂಗನಾಥ್ ರೆಡ್ಡಿ ಮಾಫಿ ಸಾಕ್ಷಿಯಾಗೋಕೆ ಆರೋಪಿಗಳು ನೇರವಾಗಿ ಅರ್ಜಿ ಸಲ್ಲಿಸೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಯಾರನ್ನ ಮಾಫಿ ಸಾಕ್ಷಿ ಮಾಡಬೇಕು ಅನ್ನೋದನ್ನ ಪ್ರಾಸಿಕ್ಯೂಷನ್ ನಿರ್ಧಾರ ಮಾಡಬೇಕು ಅಂತ ಕೋರ್ಟ್ಗೆ ಹೇಳಿದ್ದಾರೆ. ಅಲ್ಲದೆ ಮಾಫಿ ಸಾಕ್ಷಿ ಆದರೆ ವಿಚಾರಣೆ ಮುಗಿಯುವವರೆಗೂ ಆರೋಪಿ ಜೈಲಿನಲ್ಲೇ ಇರಬೇಕಾಗುತ್ತೆ ಅನ್ನೋ ಕಾನೂನು ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಇದಕ್ಕೆ ಉತ್ತರಿಸಿದ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಈ ಎಲ್ಲ ಕಾನೂನಿನ ಅರಿವಿದ್ದೇ ಆರೋಪಿ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಸದ್ಯ ಪ್ರದೋಷ್ ಅರ್ಜಿ ಸಂಬಂಧ ಉಳಿದ ಆರೋಪಿಗಳ ಆಕ್ಷೇಪಣೆ ಆಲಿಸಬೇಕಾ ಬೇಡವಾ ಅನ್ನೋದರ ಬಗ್ಗೆ ಕೋರ್ಟ್ ಮುಂದಿನ ಆಗಸ್ಟ್ 10ನೇ ತಾರೀಕು ಆದೇಶವನ್ನ ನೀಡುತ್ತೆ. ಏನೋ ಸ್ನೇಹಿತರೆ, ಪುರಿ ಜಗನ್ನಾಥ, ಕೋನಾರ್ಕ, ಭುವನೇಶ್ವರ, ಉದಯಗಿರಿ ಮತ್ತು ಸ್ಕಂದಗಿರಿ, ಬಿರಾಜದೇವಿ ಮತ್ತು ತಾರತಾರಿಣಿ ಶಕ್ತಿಪೀಠ ಸೇರಿ ಈ ಎಲ್ಲ ಅದ್ಭುತ ಸ್ಥಳಗಳಿಗೆ ಸೆವೆನ್ ಸ್ಯಾಂಡ್ಸ್ನವರು ಪ್ರವಾಸ ಕರ್ಕೊಂಡು ಹೋಗ್ತಿದ್ದಾರೆ. ಬೇರೆ ನಿಮಗೆ ಎಕ್ಸ್ಟ್ರಾ ₹1 ಖರ್ಚಾಗಲ್ಲ. ಎಲ್ಲ ಒಳಗೊಂಡಿರೋ ಪ್ಯಾಕೇಜ್ ಇದು. ಟ್ರಾವೆಲ್ಲು, 3 ಸ್ಟಾರ್ ಹೋಟೆಲ್ ಸ್ಟೇ, ಅಲ್ಲಿ ತಗೊಳ್ಬೇಕಾಗಿರೋ ಚಿಕ್ಕ ಪುಟ್ಟ ಟಿಕೆಟ್ಗಳು ಎಲ್ಲವೂ ಕೂಡ ಕವರ್ ಆಗಿರುತ್ತೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬನ್ನಿ. ಭಾರತೀಯ ಸೇನೆ ಆಪರೇಷನ್ ಹಂಟಿಂಗ್ ಶುರು ಮಾಡಿದೆ. ಜಮ್ಮು ಕಾಶ್ಮೀರದಲ್ಲಿ ಲಷ್ಕರ್ ಉಗ್ರ ಮೊಹಮ್ಮದ್ ಲತೀಫ್ ಭಟ್ ಬೇಟೆಯಾಡೋಕೆ ಸೇನೆ, ಪೊಲೀಸರು ಎಲ್ಲರೂ ಫೀಲ್ಡ್ಗೆ ಇಳಿದಿದ್ದಾರೆ. ಈ ಉಗ್ರನ ಬಗ್ಗೆ ಮಾಹಿತಿ ಕೊಟ್ಟವರಿಗೆ ₹15 ಲಕ್ಷ ಬಹುಮಾನವನ್ನ ಕೂಡ ಘೋಷಿಸಲಾಗಿದೆ. ಕಾಶ್ಮೀರದ ಶ್ರೀನಗರ ಸೇರಿ ಅನೇಕ ಪ್ರದೇಶಗಳಲ್ಲಿ ಉಗ್ರನ ವಾಂಟೆಡ್ ಪೋಸ್ಟರ್ ಹಾಕಲಾಗಿದೆ. ತನಿಖಾಧಿಕಾರಿಗಳ ಪ್ರಕಾರ ಈ ಮೊಹಮ್ಮದ್ ಲತೀಫ್ ಭಟ್ 22 ವರ್ಷದ ಉಗ್ರ ಈತ. ಕುಲ್ಗಾಮ್ ಜಿಲ್ಲೆಯವನು. ಇತ್ತೀಚೆಗೆ ದಕ್ಷಿಣ ಕಾಶ್ಮೀರದಲ್ಲಿ ಸಾಲು ಟಾರ್ಗೆಟೆಡ್ ದಾಳಿ ಮಾಡಿದ್ದಾನೆ. ಜುಲೈ 22ನೇ ತಾರೀಕು ಅನಂತನಾಗ್ ಜಿಲ್ಲೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಶಿಕ್ ಹುಸೇನ್ ಅನ್ನೋರ ಮೇಲೆ ದಾಳಿಯಾಯಿತು. ಜುಲೈ 31ನೇ ತಾರೀಕು ಕುಲ್ಗಾಮ್ನಲ್ಲಿ ಛತ್ತೀಸ್ಗಢ ಮೂಲದ 2 ಕಾರ್ಮಿಕರ ಮೇಲೂ ಕೂಡ ದಾಳಿ ಮಾಡಿದ್ದ ಈತನೇ ಇದ್ದ. ಅದರಲ್ಲಿ ಈತ ಲಷ್ಕರ್ನ ಪ್ರಾಕ್ಸಿ ಗುಂಪಾಗಿರೋ ದಿ ರೆಸಿಸ್ಟೆನ್ಸ್ ಫ್ರಂಟ್ನೊಂದಿಗೆ ಗಾಢ ಸಂಬಂಧ ಇಟ್ಕೊಂಡಿದ್ದಾನೆ. ಈ ಹಿಂದೆ ಜಮ್ಮು ಕಾಶ್ಮೀರದ ಶೋಪಿಯಾನಲ್ಲಿ ನಡೆದ 5 ದಿನಗಳ ಎನ್ಕೌಂಟರ್ ಕಾರ್ಯಾಚರಣೆ ವೇಳೆ ಈತ ಬದುಕಿ ಎಸ್ಕೇಪ್ ಆಗಿದ್ದ. ಆದರೆ ಲಷ್ಕರ್ನ ಹಿರಿಯ ಕಮಾಂಡರ್ ಜಕೀರ್ ಗನಾಯಿ ಅನ್ನೋ ಉಗ್ರನನ್ನ ಭದ್ರತಾ ಪಡೆಗಳು ಮೇಲೆ ಕಳಿಸಿದ್ರು. ಇದಾದ್ಮೇಲೆ ಉಗ್ರ ಲತೀಫ್ ಭಟ್ ದಕ್ಷಿಣ ಕಾಶ್ಮೀರದಾದ್ಯಂತ ಸ್ಲೀಪರ್ ಸೆಲ್ಗಳನ್ನು ರಿಆಕ್ಟಿವೇಟ್ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ದ. ಪಾಕಿಸ್ತಾನದಲ್ಲಿರೋ ಲಷ್ಕರ್ ಹ್ಯಾಂಡ್ಲರ್ಗಳ ನಿರ್ದೇಶನದ ಮೇರೆಗೆ ದಾಳಿ ಮಾಡೋಕೆ ಸ್ಕೆಚ್ ಹಾಕಿದ. ಸದ್ಯ ಈತ ಕಾಶ್ಮೀರದಲ್ಲೇ ಇರೋ ಮಾಹಿತಿ ಇದ್ದು ಈತನ ಬಗ್ಗೆ ಏನೇ ಇನ್ಫಾರ್ಮೇಶನ್ ಇದ್ರೂ ಕೂಡ ಶೇರ್ ಮಾಡಿ ಅಂತ ಹೇಳಿ ಸೇನೆ ರಿಕ್ವೆಸ್ಟ್ ಮಾಡಿದೆ. ವಿಪಕ್ಷ ಬಿಜೆಪಿ ವಿಧಾನಸಭಾ ಆವರಣದಲ್ಲಿ ಭಾರಿ ಪ್ರತಿಭಟನೆ ಮಾಡ್ತು. ರಾಜ್ಯ ಸರ್ಕಾರದ ಸಿಐಡಿ ತನಿಖೆ ನಂಬಿಕೆಯಲ್ಲ, ಸಿಬಿಐ ಕೊಡಿ ಅಂತ ಆಗ್ರಹ ಮಾಡ್ತು. ಇನ್ನೊಂದ್ ಕಡೆ ಕಳೆದ 13 ದಿನಗಳಿಂದ ವಿದ್ಯಾರ್ಥಿಗಳು, ಉದ್ಯೋಗಾಕಾಂಕ್ಷಿಗಳು ಬೃಹತ್ ಹೋರಾಟ ಮಾಡ್ತಿದ್ದಾರೆ. 2 ಯುವತಿಯರು ಸೇರಿ ಒಟ್ಟು 6 ವಿದ್ಯಾರ್ಥಿಗಳು ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಕಳೆದ ಜುಲೈ 25ನೇ ತಾರೀಕು ರಾಂಚಿಯ ಜೈಪಾಲ್ ಸಿಂಗ್ ಮುಂಡಾ ಕ್ರೀಡಾಂಗಣದಲ್ಲಿ ಈ ಹೋರಾಟ ಶುರುವಾಗಿತ್ತು. ಅತ್ತ ಜಾರ್ಖಂಡ್ ಸರ್ಕಾರದ ಮೈತ್ರಿ ಪಕ್ಷ ಕಾಂಗ್ರೆಸ್ ಕೂಡ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಬೆಂಬಲ ಘೋಷಿಸಿದೆ. ಇನ್ನೊಂದು ಕಡೆ ಸಿಎಂ ಹೇಮಂತ್ ಸೊರೇನ್ ಪೇಪರ್ ಲೀಕ್ ಅನ್ನೋದು ರಾಷ್ಟ್ರೀಯ ಸಮಸ್ಯೆ, ಬನ್ನಿ ಮಾತುಕತೆ ನಡೆಸೋಣ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಆಹ್ವಾನ ಕೊಟ್ಟಿದ್ದಾರೆ. ಆದರೆ ವಿದ್ಯಾರ್ಥಿ ಸಂಘಟನೆಗಳು ಮುಂದಿನ ಆಗಸ್ಟ್ 7 ಹಾಗೂ 10ನೇ ತಾರೀಕು ವಿಧಾನಸಭೆಗೆ ಮುತ್ತಿಗೆ ಹಾಕೋಕೆ ಪ್ಲಾನ್ ಮಾಡಿವೆ. ಹೀಗಾಗಿ ಆಗಸ್ಟ್ 12ರವರೆಗೆ ವಿಧಾನಸಭೆ ಸುತ್ತಮುತ್ತಲಿನ 750 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಇನ್ನು ಭಾರತದ ಪ್ರಮುಖ ತೈಲ ಮತ್ತು ಅನಿಲ ಸಂಸ್ಥೆ ONGC ವೆನೆಜುವೆಲಾದ 2 ಆಯಿಲ್ ಬ್ಲಾಕ್ಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋಕೆ ಮುಂದಾಗಿದೆ. ಶೀಘ್ರ ಒಪ್ಪಂದ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ಜೂನ್ ಕ್ವಾರ್ಟರ್ ರಿಸಲ್ಟ್ಸ್ ನಂತರ ನಡೆದ ಅನಲಿಸ್ಟ್ ಕಾಲ್ನಲ್ಲಿ ಸಂಸ್ಥೆಯ ಫಿನಾನ್ಸ್ ಡೈರೆಕ್ಟರ್ ಅನುಪಮ್ ಅಗ್ರವಾಲ್ ಈ ಮಾಹಿತಿ ಕೊಟ್ಟಿದ್ದಾರೆ. ONGCನ ವಿದೇಶಿ ಹೂಡಿಕೆ ವಿಭಾಗ ಆಗಿರೋ ONGC ವಿದೇಶ್ ಮೂಲಕ ವೆನೆಜುವೆಲಾದ ಸ್ಯಾನ್ ಕ್ರಿಸ್ಟೋಬಲ್ ಫೀಲ್ಡ್ನಲ್ಲಿ 40% ಮತ್ತು ಬೇರೆ ಭಾರತೀಯ ಕಂಪನಿಗಳೊಂದಿಗೆ ಸೇರಿ ಕಾರಾಬೋಬೋ 1 ಪ್ರಾಜೆಕ್ಟ್ನಲ್ಲಿ 18% ಸ್ಟೇಕ್ ಅನ್ನು ONGC ಹೊಂದಿದೆ.
ಮೊದಲು ನಿರ್ಬಂಧಗಳ ಭಯದಿಂದ ಅಲ್ಲಿನ ಕೆಲಸಗಳನ್ನು ನಿಲ್ಲಿಸಲಾಗಿತ್ತು ಅಥವಾ ಸೀಮಿತ ಮಾಡಲಾಗಿತ್ತು. ಆದರೆ ಈಗ ವೆನೆಜುವೆಲಾ ಪ್ರಾಜೆಕ್ಟಲ್ಲಿ ಕೆಲಸ ಮಾಡೋಕೆ ನಮಗೆ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಅನುಪಮ್ ಅಗರ್ವಾಲ್ ಹೇಳಿದ್ದಾರೆ. ಹಾಗೆ PDVSA ಕಂಪನಿಯಿಂದ ಕೆಲ ಪ್ರಾಜೆಕ್ಟ್ಗಳ ಆಪರೇಟರ್ಶಿಪ್ ತೆಗೆದುಕೊಳ್ಳೋಕೆ ಶೀಘ್ರದಲ್ಲಿ ಹೊಸ ಅಗ್ರಿಮೆಂಟ್ಗೆ ಸೈನ್ ಹಾಕ್ತೀವಿ ಅಂತಲೂ ONGC ಸ್ಪಷ್ಟಪಡಿಸಿದೆ. ವೆನೆಜುವೆಲಾ ಜಗತ್ತಲ್ಲಿ ಅತಿ ಹೆಚ್ಚು ತೈಲ ರಿಸರ್ವ್ ಅನ್ನು ಹೊಂದಿರೋ ರಾಷ್ಟ್ರ. ಸರ್ಕಾರ ಬದಲಾಗಿ ಅಮೆರಿಕ ಬ್ಯಾನ್ ತೆರವಾದ ಮೇಲೆ ಭಾರತ ಕೂಡ ಅಲ್ಲಿ ಮುಖ್ಯ ಪ್ಲೇಯರ್ ಆಗಿ ನುಗ್ತಾ ಇದೆ. ಏನೋ ದೇಶದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಕೇರಳಂನಲ್ಲಿ ಮುಂದಿನ 3 ದಿನಗಳ ಕಾಲ ಧಾರಾಕಾರ ಮಳೆಯಾಗುತ್ತೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಕೇರಳಂನ ಹಲವು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಪಶ್ಚಿಮ ಪೆಸಿಫಿಕ್ ಸಾಗರದಲ್ಲಿನ ಡಾಲ್ಫಿನ್ ಚಂಡಮಾರುತದ ಇಂಡೈರೆಕ್ಟ್ ಎಫೆಕ್ಟ್ನಿಂದ ಆಗಸ್ಟ್ 8ರವರೆಗೆ ನೈಋತ್ಯ ಮಾನ್ಸೂನ್ ಮಾರುತಗಳು ಹೆಚ್ಚು ಸ್ಟ್ರಾಂಗ್ ಆಗಲಿವೆ. ಇದರಿಂದ ಕೇರಳಂ ಜೊತೆಗೆ ದಕ್ಷಿಣ ಕರ್ನಾಟಕ, ದಕ್ಷಿಣ ತಮಿಳುನಾಡು, ಪುದುಚೇರಿ ಮತ್ತು ಬಂಗಾಳ ಕೊಲ್ಲಿಯಲ್ಲೂ ವಿಪರೀತ ಮಳೆಯಾಗೋ ಸೂಚನೆ ಇದೆ. ಆದರೆ ಆಗಸ್ಟ್ 8ರ ನಂತರ ಎಲ್ ನಿನ್ಯೋ ಎಫೆಕ್ಟ್ನಿಂದ ಮಳೆ ಸ್ವಲ್ಪ ಕಮ್ಮಿ ಆಗಬಹುದು ಅಂತ ಹವಾಮಾನ ಇಲಾಖೆ ಹೇಳಿದೆ. ಅತ್ತ ಉತ್ತರಾಖಂಡ್ನಲ್ಲಿ ಭಾರೀ ಮಳೆ ಪರಿಣಾಮ ಅಲಕನಂದ, ಮಂದಾಕಿನಿ, ಭಾಗೀರಥಿ ಸೇರಿ ಹಲವು ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿತಿವೆ. ಹೀಗಾಗಿ ಹಲವು ಕಡೆ ಪ್ರವಾಹದಂತಹ ಪರಿಸ್ಥಿತಿ ಉಂಟಾಗಿದೆ. ಭೂ ಕುಸಿತಗಳು ಆಗ್ತಿವೆ. ಅಲ್ಲಿನ ಅಧಿಕಾರಿಗಳು ಹೈ ಅಲರ್ಟ್ನಲ್ಲಿದ್ದಾರೆ. ಕೆಲ ಕಡೆ ಶಾಲೆಗಳನ್ನು ಮುಚ್ಚಲಾಗಿದೆ. ಈ ಕಡೆ ನಾಗಾಲ್ಯಾಂಡ್ನಲ್ಲೂ ಕೂಡ ಬಿಡುವಿಲ್ಲದೆ ಮಳೆಯಾಗ್ತಾ ಇದ್ದು ಪ್ರವಾಹ, ಭೂಕುಸಿತಗಳಾಗಿವೆ. ಹಲವು ಕಡೆ ರಸ್ತೆಗಳಿಗೆ ಡ್ಯಾಮೇಜ್ ಆಗಿ ಸೇತುವೆಗಳು ಮುಚ್ಚೋಗಿವೆ. ಇನ್ನು ರಾಜ್ಯಕ್ಕೆ ಬಂದರೆ ಕಳೆದ 24 ಗಂಟೆಗಳಲ್ಲಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಯಡೂರು ಅನ್ನೋ ಕಡೆ ಅತಿ ಹೆಚ್ಚು ಮಳೆಯಾಗಿದೆ, 138 ಮಿಲಿಮೀಟರ್. ಉಳಿದಂತೆ ಉತ್ತರ ಕನ್ನಡ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಉಡುಪಿ, ಕೊಡಗು, ಕೊಪ್ಪಳ ಜಿಲ್ಲೆಗಳಲ್ಲೂ ಒಳ್ಳೆ ಮಳೆಯಾಗಿದೆ. ಇನ್ನು ಆಗಸ್ಟ್ 7ನೇ ತಾರೀಕು ಬೆಳಗಾವಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಜೋರು ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಆಗಸ್ಟ್ 8ನೇ ತಾರೀಕು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳು ಮತ್ತು ಆಗಸ್ಟ್ 9ನೇ ತಾರೀಕು ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡದಲ್ಲಿ ಧಾರಾಕಾರ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಎಲ್ಲ ಪ್ರದೇಶಗಳಿಗೆ IMD ಯೆಲ್ಲೋ ಅಲರ್ಟ್ ಅನ್ನ ಇಶ್ಯೂ ಮಾಡಿದೆ. ಏನು ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ. NIAನ ಮೋಸ್ಟ್ ವಾಂಟೆಡ್ ಆರೋಪಿ ಉಮರ್ ಫಾರೂಕ್ನನ್ನ ಕೇರಳದ ಕೊಚ್ಚಿಯಲ್ಲಿ ಬಂಧಿಸಲಾಗಿದೆ. ರೆಡ್ ಕಾರ್ನರ್ ನೋಟಿಸ್ ಮತ್ತು ಜಾಮೀನು ರಹಿತ ವಾರೆಂಟ್ ಇತ್ತು. ಇದರ ಮೇಲೆ NIA 4 ಲಕ್ಷ ರೂಪಾಯಿ ಬಹುಮಾನ ಕೂಡ ಇದನ್ನ ತಲೆ ಮೇಲೆ ಘೋಷಣೆ ಮಾಡಿತ್ತು. ಹತ್ಯೆ ಬಳಿಕ ಆರೋಪಿಗಳಿಗೆ ತಪ್ಪಿಸಿಕೊಳ್ಳೋಕೆ ಸಹಾಯ ಮಾಡಿದ ಆರೋಪ ಉಮರ್ ಮೇಲಿತ್ತು. ಈ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ನೌಶಾದ್ ಮತ್ತು ನಜೀರ್ ನೀಡಿದ ಮಾಹಿತಿ ಮೇರೆಗೆ ಹಿಡಿಯಲಾಗಿದೆ. ಪ್ರವೀಣ್ ಹತ್ಯೆಗೂ ಮುನ್ನ ಆರೋಪಿಗಳಿಗೆ ಬೈಕ್ ಕೊಟ್ಟಿದ್ದ ಆರೋಪ ಈ ಉಮರ್ ಫಾರೂಕ್ ಮೇಲಿದೆ. ಈತನ ಬಂಧನದೊಂದಿಗೆ ಪ್ರಕರಣದಲ್ಲಿ NIA ಅರೆಸ್ಟ್ ಮಾಡಿದವರ ಸಂಖ್ಯೆ 25ಕ್ಕೆ ಏರಿಕೆಯಾಗಿದೆ. ಇನ್ನು 2 ಆರೋಪಿಗಳು ತಲೆಮರೆಸಿಕೊಂಡಿದ್ದು ಅವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಈ ಕಡೆ ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ಹಾಗೂ ನೌಕರರಿಗೆ ಹೊಸ ರೂಲ್ಸ್. ಆಗಸ್ಟ್ 20ರಿಂದ ಎಲ್ಲರೂ ತಮ್ಮ ವಾರ್ಷಿಕ ಪರ್ಫಾರ್ಮೆನ್ಸ್ ರಿಪೋರ್ಟ್ ಮತ್ತು ಆಸ್ತಿ ವಿವರ ಅಂದ್ರೆ IPR ಅನ್ನ ಆನ್ಲೈನ್ ನಲ್ಲೇ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದನ್ನ ರಾಜ್ಯದ ಇ-ಪಾರ್ ಅಪ್ಲಿಕೇಶನ್ ಮೂಲಕ ಸಲ್ಲಿಕೆ ಮಾಡೋಕೆ ಕಡ್ಡಾಯ ಮಾಡಲಾಗಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಹೊಸ ಆರ್ಡರ್ ಪಾಸ್ ಮಾಡಿದೆ. ಇಷ್ಟು ವರ್ಷ ನೌಕರರು ಇದನ್ನ ಮ್ಯಾನ್ಯುವಲ್ ಆಗಿ ಕೊಡ್ತಾ ಇದ್ರು. ತುಂಬಾನೇ ಟೈಮ್ ಕನ್ಸ್ಯೂಮಿಂಗ್ ಇದು. ಈಗ ಆನ್ಲೈನ್ ಮಾಡಿರೋದ್ರಿಂದ ಟೈಮ್ ಉಳಿಯುತ್ತೆ ಅಂತ DPAR ಅಧಿಕಾರಿಗಳು ಹೇಳಿದ್ದಾರೆ. ಜೊತೆಗೆ ಮುಂದೆ ಎಲ್ಲ ಮಾಹಿತಿಯನ್ನ ವೆರಿಫೈ ಕೂಡ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಅಧಿಕೃತ ಆಸ್ತಿ ಓಕೆ, ಇವರು ಮಾಡ್ಕೊಂಡಿರೋ ಬೇನಾಮಿ ಆಸ್ತಿಯನ್ನು ಪತ್ತೆ ಹಚ್ಚೋಕೊಂದು ವ್ಯವಸ್ಥೆಯನ್ನು ತಂದಿದ್ರೆ ಸ್ವಲ್ಪ ಟೈಟ್ ಆಗಿರೋದು. ಇನ್ನು ಕರ್ನಾಟಕದಲ್ಲಿ SIR ಅಂದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಮುಕ್ತಾಯದ ಹಂತಕ್ಕೆ ಬಂದಿದೆ. ಈಗ 1.11 ಕೋಟಿ ಹೆಸರುಗಳು ಮತದಾರರ ಪಟ್ಟಿಯಿಂದ ಹೊರಬೀಳೋ ಸಾಧ್ಯತೆ ಇದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ V ಅನ್ಬುಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ರಾಜ್ಯದಲ್ಲಿರೋ ಒಟ್ಟು 5.54 ಕೋಟಿ ಮತದಾರರ ಪೈಕಿ 1.11 ಕೋಟಿ ಹೆಸರುಗಳು ASDDO ಪಟ್ಟಿಗೆ ಸೇರಿವೆ. ಅಂದರೆ ಸ್ಥಳಾಂತರಗೊಂಡವರು, ಮೃತಪಟ್ಟವರು ಹಾಗೂ ಡುಪ್ಲಿಕೇಟ್ ಹೆಸರು ಹೊಂದಿದ್ದವರು. ಇದರಲ್ಲಿ ಬರೋಬ್ಬರಿ 66 ಲಕ್ಷಕ್ಕೂ ಅಧಿಕ ಜನರು ಶಾಶ್ವತವಾಗಿ ಬೇರೆ ಕಡೆಗೆ ಸ್ಥಳಾಂತರ ಆಗಿದ್ದಾರೆ. ಉಳಿದಂತೆ 16 ಲಕ್ಷಕ್ಕೂ ಅಧಿಕ ಜನ ಮೃತಪಟ್ಟಿದ್ದಾರೆ. ಇನ್ನು 16 ಲಕ್ಷಕ್ಕೂ ಅಧಿಕ ಜನ ಪತ್ತೆಯಾಗಿಲ್ಲ. ಅತ್ತ 2 ಕಡೆ ಹೆಸರು ಹೊಂದಿರೋ ಸುಮಾರು 7 ಲಕ್ಷ ಜನರನ್ನ ಲಿಸ್ಟ್ ನಲ್ಲಿ ಗುರುತಿಸಲಾಗಿದೆ. ಆದರೆ ಮತದಾರರು ಯಾವುದೇ ಕಾರಣಕ್ಕೂ ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಆಯೋಗ ಹೇಳಿದೆ. ಫಾರ್ಮ್ 6 ಭರ್ತಿ ಮಾಡುವ ಮೂಲಕ ಹೊಸದಾಗಿ ಮತದಾರರ ಪಟ್ಟಿಗೆ ಹೆಸರನ್ನ ಸೇರಿಸಬಹುದು. ಇದಕ್ಕೆ ಆಗಸ್ಟ್ 8ರವರೆಗೆ ಟೈಮ್ ಇದೆ. ತಕ್ಷಣ ಫಾರ್ಮ್ ಸಲ್ಲಿಸಿ ಅಂತ ಚುನಾವಣಾ ಆಯೋಗ ಮನವಿ ಮಾಡಿದೆ. ಇನ್ನು ಬೆಂಗಳೂರಿನ ಲಾಲ್ಬಾಗ್ ಸಸ್ಯ ತೋಟದಲ್ಲಿ 220ನೇ ಫಲಪುಷ್ಪ ಪ್ರದರ್ಶನ
ಚಾಲನೆ ಕೊಟ್ಟಿದ್ದಾರೆ ಈಗ ಅದಕ್ಕೆ ಮುಖ್ಯಮಂತ್ರಿ. ಆಗಸ್ಟ್ 6ರಿಂದ ಆಗಸ್ಟ್ 17ರವರೆಗೆ 12 ದಿನಗಳ ಕಾಲ ಇರುತ್ತೆ. ಏನು ಬಜರಂಗ ದಳವನ್ನ PFIಗೆ ಕಂಪೇರ್ ಮಾಡಿದ್ರು ಅನ್ನೋ ಕೇಸ್ನಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ರಿಲೀಫ್ ಕೊಟ್ಟಿದೆ. ಪಂಜಾಬ್ನ ಸಂಗ್ರೂರ್ ಕೋರ್ಟ್ ನೀಡಿದ ಜಾಮೀನು ಸಹಿತ ವಾರೆಂಟ್ಗೆ ಹೈಕೋರ್ಟ್ ತಡೆಯಾಜ್ಞೆಯನ್ನ ಕೊಟ್ಟಿದೆ. ಏನೋ ಸ್ನೇಹಿತರೆ, ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ಕೂಡ ಈಗ DK ಶಿವಕುಮಾರ್ ಅವರ ಬಳಿಕ ವಿಜಯ್ ಅವರು ಕೂಡ ಈಗ ನದಿ ಜೋಡಣೆಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅವರು ಮುಖ್ಯವಾಗಿ ತಮಿಳುನಾಡಿಗೆ ತುಂಬಾ ಮ್ಯಾಟರ್ ಆಗೋ ನದಿಗಳ ಹೆಸರನ್ನು ಉಲ್ಲೇಖಿಸಿ ಕಾವೇರಿ, ಗುಂಡಾರ್, ವೈಗೈ ಈ ನದಿಗಳ ಲಿಂಕಿಂಗ್ ಆಗಬೇಕು, ಬೇಗ ಇದನ್ನ ಚಟುವಟಿಕೆ ಶುರು ಮಾಡಿ ಅಂತ ಆಗ್ರಹ ಮಾಡಿದ್ದಾರೆ. ಈ ಹಿಂದೆ DK ಶಿವಕುಮಾರ್ ಅವರು ಕೂಡ ಆಗ್ರಹ ಮಾಡಿದ್ರು. ಸಂಬಂಧಪಟ್ಟ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಆಲ್ರೆಡಿ ಮಾತಾಡಿದೀವಿ, ನಾವು ಚರ್ಚೆ ಮಾಡಿದ್ವಿ, ಬೇಗ ಜಾರಿ ಮಾಡಬೇಕು ಅಂತ ಹೇಳಿದ್ರು. ಮುಖ್ಯವಾಗಿ ಕೃಷ್ಣ, ಗೋದಾವರಿ, ಕಾವೇರಿ ಲಿಂಕಿಂಗ್ ಬಗ್ಗೆ. ಸೊ ಈಗ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ. ಮಳೆ ಇಲ್ಲ ಅಂತ ಹೇಳಿದ್ರೆ ಬರ ಬರುತ್ತೆ, ಮಳೆ ಜಾಸ್ತಿ ಆದಾಗ ಪ್ರವಾಹ ಆಗುತ್ತೆ. ಇದರ ಅವಶ್ಯಕತೆ ನಿಧಾನಕ್ಕೆ ಸ್ವಲ್ಪ ಜಾಸ್ತಿ ಅರಿವಿಗೆ ಬರ್ತಾ ಇದೆ. ಜೋಡ್ಸಕ್ಕೆ ಎಲ್ಲರೂ ಮಾಡೋಣ ಅಂತ ಹೇಳ್ತಾರೆ, ನೀರಿನ ಪಾಲು ಯಾರಿಗೆ ಎಷ್ಟು ಅಂತ ಬಂದಾಗ ಮತ್ತೆ ಜಗಳ ಆಡಿಕೊಂಡು ಅದನ್ನು ಅಲ್ಲಿಗೆ ಮೂಲೆ ಗುಂಪು ಮಾಡ್ತಾರೆ. ಅದೇ ಪ್ರಾಬ್ಲಮ್ ಇರೋದು. ಏನೋ ತೆಹಲ್ಕಾ ಮ್ಯಾಗಝಿನ್ ಸ್ಥಾಪಕ ತರುಣ್ ತೇಜ್ಪಾಲ್ಗೆ 10 ವರ್ಷಗಳ ಕಠಿಣ ಜೈಲು ಶಿಕ್ಷೆಯಾಗಿದೆ. 2013ರಲ್ಲಿ ತಮ್ಮದೇ ಸಂಸ್ಥೆಯ ಕಿರಿಯ ಉದ್ಯೋಗಿ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣದಲ್ಲಿ, ಲೈಂಗಿಕ ಶೋಷಣೆಯ ಪ್ರಕರಣದಲ್ಲಿ ಈ ಶಿಕ್ಷೆ. ಬಾಂಬೆ ಹೈಕೋರ್ಟ್ನ ಗೋವಾ ಪೀಠ ಈ ಮಹತ್ವದ ಆದೇಶ ಹೊರಡಿಸಿದೆ. ಈ ಹಿಂದೆ 2021ರಲ್ಲಿ ಗೋವಾದ ಸೆಷನ್ಸ್ ಕೋರ್ಟ್ ತರುಣ್ ತೇಜ್ಪಾಲ್ ಅವರನ್ನ ದೋಷಮುಕ್ತಗೊಳಿಸಿತ್ತು. ಆ ತೀರ್ಪನ್ನು ಪ್ರಶ್ನಿಸಿ ಗೋವಾ ಸರ್ಕಾರ ಬಾಂಬೆ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಅದರ ವಿಚಾರಣೆ ನಡೆಸಿರೋ ಬಾಂಬೆ ಹೈಕೋರ್ಟ್ ಸೆಷನ್ ಕೋರ್ಟ್ ತೀರ್ಪನ್ನು ರದ್ದು ಮಾಡಿ ತೇಜ್ಪಾಲ್ಗೆ 10 ವರ್ಷಗಳ ಶಿಕ್ಷೆ ಹಾಗೂ 10 ಲಕ್ಷ ರೂಪಾಯಿ ದಂಡವನ್ನು ಹಾಕಿದೆ. ಹಾಗೆ 2 ವಾರಗಳ ಒಳಗಡೆ ಗೋವಾ ಪೊಲೀಸರ ಮುಂದೆ ಶರಣಾಗಿ ಅಂತ ಡೆಡ್ ಲೈನ್ ಕೊಟ್ಟಿದೆ. ಹೈಕೋರ್ಟ್ ಕಠಿಣ ಶಿಕ್ಷೆ ಪ್ರಕಟಿಸಿದ ಬೆನ್ನಲ್ಲೇ ಆ ಆದೇಶಕ್ಕೆ ತಡೆ ಕೋರಿ ತೇಜ್ಪಾಲ್ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಭಾರತದ ಪ್ರತಿಷ್ಠಿತ ISI ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಇದರ ಆಡಳಿತವನ್ನು ಬದಲಾಯಿಸೋಕೆ ಸರ್ಕಾರ ಹೊಸ ಮಸೂದೆಯನ್ನು ಮಂಡಿಸಿದೆ. ಅದನ್ನ ದಿ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಬಿಲ್ 2026 ಅಂತ ಕರೆಯಲಾಗಿದೆ. ಈ ಬಿಲ್ ಮೂಲಕ ISIನ ಈಗಿರೋ ಸೊಸೈಟಿ ಆಡಳಿತವನ್ನು ತೆಗೆದು ಬೋರ್ಡ್ ಆಫ್ ಗವರ್ನರ್ಸ್ ಅಧೀನದಲ್ಲಿ ಹೊಸ ಫ್ರೇಮ್ವರ್ಕ್ ತರೋಕೆ ಸರ್ಕಾರ ಪ್ಲಾನ್ ಮಾಡಿದೆ. ಇದಕ್ಕೆ ಕೆಲ ಪ್ರೊಫೆಸರ್ಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸಂಸ್ಥೆ ಮೇಲೆ ಸರ್ಕಾರದ ಕಂಟ್ರೋಲ್ ಜಾಸ್ತಿಯಾಗಿ ನಮ್ಮ ಶೈಕ್ಷಣಿಕ ಸ್ವಾತಂತ್ರ್ಯ ಹಾಳಾಗುತ್ತೆ ಅಂತ ಆತಂಕ ಹೊರಹಾಕಿದ್ದಾರೆ. ಸ್ಟಾಫ್ಗಳ ರೆಪ್ರೆಸೆಂಟೇಷನ್ ಪವರ್ ಕಮ್ಮಿ ಆಗುತ್ತೆ ಹಾಗೂ ಡೈರೆಕ್ಟರ್ ನೇಮಕ ಮಾಡೋ ಪವರ್ ಸರ್ಕಾರದ ಬೋರ್ಡ್ ಕೈ ಸೇರುತ್ತೆ ಅಂತ ಜಂಟಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಹತ್ರ ಮಾತಾಡೇ ಇಲ್ಲ ಈ ಬಿಲ್ ಬಗ್ಗೆ, ಪಾರ್ಲಿಮೆಂಟರಿ ಪ್ಯಾನಲ್ಗೆ ಕಳಿಸಿ ಅಂತೆಲ್ಲ ಕೇಳಿದ್ದಾರೆ. ಇದನ್ನು ತಳ್ಳಿ ಹಾಕಿರೋ ಸ್ಟ್ಯಾಟಿಸ್ಟಿಕ್ಸ್ ಮಿನಿಸ್ಟ್ರಿ ಫ್ಯಾಕಲ್ಟಿಗಳ ಅಭಿಪ್ರಾಯವನ್ನು ತಗೊಂಡಿದ್ದೀವಿ, ಸಂಸ್ಥೆಯ ಜವಾಬ್ದಾರಿ ಉತ್ತರದಾಯಿತ್ವ ಹೆಚ್ಚಿಸೋಕೆ ಬದಲಾವಣೆ ಬೇಕೇ ಬೇಕು ಅಂತ ಹೇಳಿದೆ. 1931ರಲ್ಲಿ ಶುರುವಾದ ಈ ISI ದೇಶದ ಎಕನಾಮಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಡೇಟಾ ಕಲೆಕ್ಷನ್, ಕೃಷಿ ಮತ್ತು ಪಬ್ಲಿಕ್ ಹೆಲ್ತ್ ವಿಚಾರದಲ್ಲಿ ಕೆಲಸ ಮಾಡ್ತಾ ಬಂದಿದೆ. ಆಲ್ಮೋಸ್ಟ್ 100 ವರ್ಷಗಳ ಹಳೆ ಸಂಸ್ಥೆ. ಡೆಲ್ಲಿ, ಬೆಂಗಳೂರು, ಚೆನ್ನೈ ಮತ್ತು ತೇಜ್ಪುರ್ನಲ್ಲಿ ಇದರ ಸೆಂಟರ್ಸ್ ಇವೆ. ಇದುವರೆಗೊಂದು ಸೊಸೈಟಿ ರೀತಿ ಇದು ಕೆಲಸ ಮಾಡ್ತಾ ಇತ್ತು. ಆಫ್ರಿಕಾದ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಕಾಪರ್ ಮತ್ತು ಕೊಬಾಲ್ಟ್ ಅದಿರಿನ ಎಕ್ಸ್ಪೋರ್ಟ್ ಅನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಿದೆ. ತನ್ನ ದೇಶದಲ್ಲೇ ಈ ಖನಿಜಗಳನ್ನ ಪ್ರಾಸೆಸ್ ಮಾಡಬೇಕು, ಇದರಿಂದ ದೇಶಕ್ಕೆ ಹೆಚ್ಚು ಲಾಭ ಬರಬೇಕು ಅನ್ನೋ ಉದ್ದೇಶದಿಂದ ಖನಿಜವನ್ನ ಮಾರೋದನ್ನ ಬ್ಯಾನ್ ಮಾಡಿದ್ದಾರೆ. ವಿಶ್ವದಲ್ಲಿ ಅತಿ ಹೆಚ್ಚು ಕೊಬಾಲ್ಟ್ ಉತ್ಪಾದನೆ ಮಾಡೋ ರಾಷ್ಟ್ರ, ಹಾಗೇನೆ ಕಾಪರ್ ಸಪ್ಲೈನಲ್ಲಿ 2ನೇ ಸ್ಥಾನದಲ್ಲಿರೋ ರಾಷ್ಟ್ರ. ಕಾಪರ್ ಇಂಪೋರ್ಟ್ನಲ್ಲಿ ಭಾರತ ಗ್ಲೋಬಲ್ ಲೆವೆಲ್ನಲ್ಲಿ 13% ಶೇರ್ ಹೊಂದಿದೆ. ಇಂಪೋರ್ಟ್ನಲ್ಲಿ ನಮ್ಮ ಹತ್ರ ಜಾಸ್ತಿ ಕಾಪರ್ ಇಲ್ಲ. ಆ್ಯಕ್ಚುಲಿ ಇಡೀ ಗ್ಲೋಬಲ್ ರಿಸರ್ವ್ಸಲ್ಲಿ 0.5% ನಮ್ಮ ಹತ್ರ ನೆಟ್ಟಿಗಿಲ್ಲ. ಮುಂದಿನ ದಿನಗಳಲ್ಲಿ ಕಾಪರ್ನ ಕೆಲಸ ಇನ್ನೂ ಜಾಸ್ತಿ ಇದೆ, ಎಲೆಕ್ಟ್ರಾನಿಕ್ಸ್, ಡೇಟಾ ಸೆಂಟರಿಂದ ಹಿಡಿದು ಎಲ್ಲ ಕಡೆ. ಅಂಥ ಟೈಮ್ನಲ್ಲೇ ಈ ರೀತಿ ಕಾಂಗೋದವರು ನಾವು ಕೊಡಲ್ಲ ಜಗತ್ತಿಗೆ ಅಂತ ಹೇಳಿದ್ದಾರೆ. ಗ್ಲೋಬಲ್ ಲೆವೆಲ್ನಲ್ಲಿ ಅನ್ರಿಫೈನ್ಡ್ ಕಾಪರ್ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ DRC 12% ಮಾರ್ಕೆಟ್ ಶೇರ್ ಇದೆ. ಟಾಪ್ ಎಕ್ಸ್ಪೋರ್ಟರ್ಸಲ್ಲಿ ಒಬ್ರು ಇವರು. 2024ರ ಡೇಟಾ ಪ್ರಕಾರ ಕಾಂಗೋದಿಂದ ಭಾರತ $173 ಮಿಲಿಯನ್ ಬೆಲೆಯ 19 ಮಿಲಿಯನ್ kg ಕಾಪರ್ ತರಿಸ್ಕೊಂಡಿದೆ. ಸರ್ಕಾರ LICಯಲ್ಲಿ ತನ್ನ ಷೇರುಗಳನ್ನು ಸೇಲ್ ಮಾಡಿ 31,500 ಕೋಟಿ ರೂಪಾಯಿ ಫಂಡ್ ರೈಸ್ ಮಾಡ್ತಲ್ಲ, ಇದು ಎಕ್ಸ್ಚೇಂಜ್ ಮೂಲಕ ನಡೆದ ಭಾರತದ ಅತಿ ದೊಡ್ಡ ಸೆಕೆಂಡರಿ ಸ್ಟಾಕ್ ಸೇಲ್. ಆದರೆ ಸ್ಟಾಕ್ ಸೇಲ್ ವಿಚಾರವನ್ನ ಸರ್ಕಾರ ಫುಲ್ ಹೈಲಿ ಸೀಕ್ರೆಟಿವ್ ವೇನಲ್ಲಿ ಹ್ಯಾಂಡಲ್ ಮಾಡಿದೆ. ಯಾವ ರೇಂಜಿಗೆ ಅಂದರೆ, ಈ ಡೀಲ್ ಬಗ್ಗೆ ಕೆಲಸ ಮಾಡ್ತಿದ್ದ 4 ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಗಳಿಗೂ ಕೂಡ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ ಬಿಟ್ರೆ ಇಂಥ ದಿನ ಅಂತ ಹೇಳಿರಲಿಲ್ಲ, ಮಾರ್ಕೆಟ್ ಮ್ಯಾನಿಪ್ಯುಲೇಷನ್ ಆಗುತ್ತೆ ಅಂತ ಹೇಳಿ. ಕಡೆ ಗಳಿಗೆವರೆಗೂ ಅವ್ರಿಗೆ ಗೊತ್ತೇ ಇರಲಿಲ್ಲ. ಸೇಲ್ ಶುರುವಾಗೋಕ್ಕೂ ಸ್ವಲ್ಪ ಹೊತ್ತಿಗೆ ಮುಂಚೆ ಒಬ್ಬ ಬ್ಯಾಂಕರ್ನ ದಿಲ್ಲಿ ಆಫೀಸಿಗೆ ಕರೆಸಿಬಿಟ್ಟು ಇವತ್ತೇ ಇದು ಮಾಡಬೇಕು, ಶುರು ಆಗ್ತಿದೆ ಸೇಲು, ಎಕ್ಸ್ಚೇಂಜ್ಗೆ ಫೈಲ್ ಮಾಡಿ ಅಂತ ಹೇಳಿದ್ದಾರೆ. ಮೊದಲೇ ವಿಚಾರ ಗೊತ್ತಾದರೆ ಟ್ರೇಡರ್ಸ್ ಮುಂಚೆನೇ ಪೊಸಿಷನ್ ತಗೊಂಡು ಶೇರ್ ಬೆಲೆಯನ್ನು
ಕಮ್ಮಿ ಮಾಡಿಬಿಡ್ತಾರೆ ಅಥವಾ ಮ್ಯಾನಿಪುಲೇಟ್ ಮಾಡ್ತಾರೆ ಅನ್ನೋ ಕಳವಳ ಇತ್ತು. ಹೀಗಾಗಿ ಕೇವಲ ಕೋರ್ ಟೀಮಿಗೆ ಮಾತ್ರ ವಿಚಾರ ಗೊತ್ತಿತ್ತು. ನಂತರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಮಿಕ್ಕವರಿಗೆ ವಿಚಾರ ಗೊತ್ತಾಯಿತು. ಎಲ್ಲರೂ LICಯಲ್ಲಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಆದಮೇಲೆ ಈ ಆಫರ್ ಬರಬಹುದು ಅಂತ ಅಂದ್ಕೊಂಡಿದ್ರು. ಆದರೆ ಅದಕ್ಕಿಂತ ಸ್ವಲ್ಪ ಮುಂಚೆನೇ ಈ ಸೇಲ್ ತಂದು ಸರ್ಕಾರ ಚೆಕ್ಮೇಟ್ ಮಾಡಿದೆ. ಒಟ್ಟು 6.5% ಸ್ಟೇಕನ್ನು ಸೇಲ್ ಮಾಡಿದೆ. ಈ ಸೇಲ್ ಆದಮೇಲೆ LICಯಲ್ಲಿ ಪಬ್ಲಿಕ್ ಶೇರ್ ಹೋಲ್ಡಿಂಗ್ 10%ಗೆ ಏರಿಕೆಯಾಗಿದೆ. ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದರೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 373 ಪಾಯಿಂಟ್ಸ್ ಅಥವಾ 0.48% ಜಾಸ್ತಿಯಾಗಿ 78,954ಕ್ಕೆ ತಲುಪಿದೆ. ನಿಫ್ಟಿ ಅಗೇನ್ ಫುಲ್ ಫ್ಲಾಟ್ 11 ಪಾಯಿಂಟ್ಸ್ ಅಥವಾ 0.05% ಹೆಚ್ಚಾಗಿ 24,633.6ಗೆ ತಲುಪಿದೆ. ನಿಫ್ಟಿ ಮಿಡ್ ಕ್ಯಾಪ್ ಇಂಡೆಕ್ಸ್ 0.44% ಡೌನ್ ಆದರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.48% ಜಂಪ್ ಆಗಿದೆ. ಬ್ಯಾಂಕಿಂಗ್, ಹೆವಿವೇಟ್ ಸ್ಟಾಕ್ಸ್ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ನಲ್ಲಿ ಬೈಯಿಂಗ್ ಆದ ಕಾರಣ ಷೇರುಪೇಟೆ ಗ್ರೀನ್ನಲ್ಲಿ ಉಳಿಯೋಕೆ ಕಾರಣ ಆಯಿತು. ಇನ್ನು ಹಲವು ಕಂಪನಿಗಳು ನಿರೀಕ್ಷೆಗಿಂತ ಉತ್ತಮ Q1 ರಿಸಲ್ಟ್ ರಿಪೋರ್ಟ್ ಮಾಡಿವೆ. ಇದು ಹೂಡಿಕೆದಾರ ಕಾನ್ಫಿಡೆನ್ಸನ್ನು ಉಳಿಸಿದೆ. ಅತ್ತ ಅಮೆರಿಕ ಇರಾನ್ ನಡುವಿನ ಮಾತುಕತೆ ನಡೀತಾ ಇದೆ, ಡೀಲ್ ಆಗಿಬಿಡುತ್ತೆ ಅನ್ನೋ ಲೆಕ್ಕಾಚಾರ. ಹಾರ್ಮೋಸ್ ಜಲಸಂಧಿಯಲ್ಲಿ ಮತ್ತೆ ಓಡಾಟ ಶುರುವಾಗ್ಬೋದು ಶಿಪ್ಗಳದ್ದು ಅನ್ನೋ ಲೆಕ್ಕಾಚಾರ. ಕ್ರೂಡ್ ಬೆಲೆ ಕೂಡ ಸ್ವಲ್ಪ ಇದರಿಂದ ಕಮ್ಮಿ ಆಯಿತು. ಫುಲ್ ನ್ಯೂಸ್ ರೆಕಾರ್ಡ್ ಮಾಡೋ ಈ ಟೈಮ್ನಲ್ಲಿ ಕಮ್ಮಿ ಅಂದರೆ $80 85-84 ಆ ಥರ ಎಲ್ಲ ಇತ್ತಲ್ಲ ಕೆಲ ದಿನಗಳ ಹಿಂದೆ. ಅದೀಗ 80-79 ಅಲ್ಲಿಗೆ ಬಂದು ನಿಂತ್ಕೊಂಡಿದೆ. ಇನ್ನು ಸ್ನೇಹಿತರೆ, ರಿಲಯನ್ಸ್ ಇಂಡಸ್ಟ್ರೀಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತ್ ಎಲೆಕ್ಟ್ರಾನಿಕ್ಸ್, ಎಟರ್ನಲ್, ಟೈಟನ್ ಇವೆಲ್ಲ ಗ್ರೀನ್ನಲ್ಲಿದ್ವು. ಪವರ್ ಗ್ರಿಡ್ ಕಾರ್ಪೊರೇಷನ್, ಟಾಟಾ ಸ್ಟೀಲ್, JSW ಸ್ಟೀಲ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಬಜಾಜ್ ಆಟೋ ರೆಡ್ನಲ್ಲಿದ್ವು. BSEನಲ್ಲಿ 2,100 ಸ್ಟಾಕ್ಸ್ ಗ್ರೀನ್ನಲ್ಲಿದ್ದರೆ 2,191 ಸ್ಟಾಕ್ಸ್ ರೆಡ್ನಲ್ಲಿದ್ವು. ಏನೋ ಡಾಲರ್ ಮುಂದೆ ರೂಪಾಯಿ ಮೌಲ್ಯ 16 ಪೈಸೆ ಕುಸಿದು $95.24ಗೆ ತಲುಪಿದೆ. ಏನೋ Q1 ರಿಸಲ್ಟ್ಸ್ ಕಡೆಗೆ ಬರೋದಾದರೆ ಟ್ರೆಂಟ್ ಲಿಮಿಟೆಡ್ ಪಾಲಿಗೆ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 26% ಹೆಚ್ಚಾಗಿ $532 ಕೋಟಿ ಅರ್ನ್ ಮಾಡಿದೆ. ಇನ್ನು ಅರಬಿಂದೋ ಫಾರ್ಮಾ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 25% ಜಂಪ್ ಆಗಿ $1,033 crore ಆಗಿದೆ. ಇನ್ನು ಪವರ್ ಗ್ರಿಡ್ ಕಾರ್ಪೊರೇಷನ್ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 0.9% ಡೌನ್ ಆಗಿ $3,598 crore ತಲುಪಿದೆ. ಇನ್ನು LICಯ ನೆಟ್ ಪ್ರಾಫಿಟ್ 22.81% ಭಾರಿ ಗ್ರೋತ್ ಆಗಿದೆ. 13,400 crore ಅಧಿಕ ಜಿಗಿದಿದೆ. ಇನ್ನು ಭಾರತದ ಅತಿದೊಡ್ಡ ಹೋಲ್ಡಿಂಗ್ ಕಂಪನಿ ಟಾಟಾ ಸನ್ಸ್ ಅನ್ನ RBI ಅಪ್ಪರ್ ಲೇಯರ್ NBFC ಲಿಸ್ಟ್ಗೆ ಸೇರಿಸಿದೆ. ಈ ಕ್ಯಾಟಗರಿಯಲ್ಲಿ ಬರೋ ದೊಡ್ಡ ಕಂಪನಿಗಳ ಮೇಲೆ RBIನ ಕಟ್ಟುನಿಟ್ಟಾದ ರೂಲ್ಸ್ ಇರುತ್ತೆ. ಈ ರೂಲ್ಸ್ ಪ್ರಕಾರ ಅಪ್ಪರ್ ಲೇಯರ್ NBFCಗಳು ಶೇರ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಲೇಬೇಕು. ಹಾಗಾಗಿ ಇದುವರೆಗೂ ಅನ್ಲಿಸ್ಟೆಡ್ ಆಗಿರೋ ಟಾಟಾ ಸನ್ಸ್ ಕಂಪನಿಗೆ ಈಗ ಪಬ್ಲಿಕ್ ಹೋಗೋಕೆ, ಷೇರು ಮಾರ್ಕೆಟ್ಗೆ ಎಂಟ್ರಿ ಕೊಡೋಕೆ ಈಗ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಆದರೆ ನಾವು NBFC ಆಗಿ ಮುಂದುವರಿಯೋದಿಲ್ಲ, ನಮ್ಮ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿ ಅಂತ ಟಾಟಾ ಸನ್ಸ್ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದೆ. ಅಂದ ಹಾಗೆ TCS, ಟಾಟಾ ಮೋಟಾರ್ಸ್, ಟಾಟಾ ಸ್ಟೀಲ್ ಸೇರಿ ಬರೋಬ್ಬರಿ 31 ಕಂಪನಿಗಳನ್ನು ಈ ಟಾಟಾ ಸನ್ಸ್ ಮೂಲಕ ಕಂಟ್ರೋಲ್ ಮಾಡಲಾಗುತ್ತೆ. ಆದರೆ ಲಿಸ್ಟೆಡೇ ಅಲ್ಲ ಅದು. ಇದರ ಒಳಗೇನೆ ಸಿಕ್ಕಾಪಟ್ಟೆ ಭಿನ್ನಾಭಿಪ್ರಾಯಗಳು ಕೂಡ ಇದೆ. ಒಂದಷ್ಟು ಜನ ಬೇಡ ಅಂತ, ಆದರೆ ಇನ್ನೊಂದಷ್ಟು ಜನ ಕಂಪನಿಯ ದೊಡ್ಡ ಶೇರ್ ಹೋಲ್ಡರ್ ಆಗಿರೋ ಶಾಪೂರ್ಜಿ ಪಲ್ಲೋಂಜಿ ಗ್ರೂಪ್ ಸೇರಿದ ಹಾಗೆ ಒಂದಷ್ಟು ಸ್ಟೇಕ್ ಹೋಲ್ಡರ್ಸ್ ಕಡೆಯಿಂದ ಲಿಸ್ಟ್ ಮಾಡೋಣ ರೀ, ನಾವು ಕೂಡ ಒಂದು ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡಿಕೊಂಡು ಸಾಲ ಎಲ್ಲ ತೀರಿಸ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಇನ್ನು ದೇಶದಲ್ಲಿ ಕಳೆದ 1 ತಿಂಗಳಲ್ಲಿ ಶುಗರ್, ಸಕ್ಕರೆ 10% ರೇಟ್ ಜಾಸ್ತಿ ಆಗಿದೆ. ಡಿಮ್ಯಾಂಡ್ ಚೆನ್ನಾಗಿರೋದ್ರಿಂದ ಮುಂದಿನ 3 ತಿಂಗಳು ಹಿಂಗೆ ಇರುತ್ತೆ, ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಬ್ಬದ ಸೀಸನ್ ಬೇರೆ ಬರ್ತಾ ಇದೆ, ಸಪ್ಲೈ ಬೇರೆ ಕಮ್ಮಿ ಇದೆ. ಹಾಗಾಗಿ ರೇಟ್ ತುಂಬ ಏನು ಸದ್ಯಕ್ಕೆ ಕಮ್ಮಿ ಆಗಲ್ಲ ಅನ್ನೋ ಲೆಕ್ಕಾಚಾರ ಇದೆ. ಇನ್ನು ಜಪಾನ್ ಮೂಲದ ಆಟೋಮೊಬೈಲ್ ಕಂಪನಿ ಹೋಂಡಾ ತನ್ನ ಹೊಸ ವೆಹಿಕಲ್ ಪ್ಲಾಟ್ಫಾರ್ಮ್ ಡೆವಲಪ್ ಮಾಡೋ ಪ್ರೋಗ್ರಾಮ್ಗೆ ಭಾರತದ ಟಾಟಾ ಟೆಕ್ನಾಲಜೀಸ್ಗೆ ಇದನ್ನು ಕೊಟ್ಟಿದೆ ಕಾಂಟ್ರಾಕ್ಟನ್ನು. ಖರ್ಚು ಕಮ್ಮಿ ಮಾಡೋಕೆ, ಪ್ರಾಜೆಕ್ಟನ್ನು ಬೇಗ ಮುಗಿಸೋಕೆ ಹೋಂಡಾ ಹಿಂಗೆ ಮಾಡಿದೆ ಅಂತ. ಇಡೀ ಕಾರಲ್ಲ, ಅದರದ್ದು ಕೋರ್ ಪ್ಲಾಟ್ಫಾರ್ಮ್ ಒಳಗಡೆದು. ಸಾಮಾನ್ಯವಾಗಿ ಹೋಂಡಾ ತನ್ನ ಕಾರುಗಳನ್ನು ಈ ಥರ ಎಲ್ಲ ಮಾಡಿಸಲ್ಲ ಬೇರೆಯವ್ರ ಹತ್ರ. ಆದರೆ ಮೊದಲ ಬಾರಿಗೆ ಭಾರತದ ಎಂಜಿನಿಯರಿಂಗ್ ಕಂಪನಿಗೆ ಈ ಥರ ಎಂಡ್ ಟು ಎಂಡ್ ಪ್ಲ್ಯಾಟ್ಫಾರ್ಮ್ ಬಿಲ್ಡ್ ಮಾಡೋ ಜವಾಬ್ದಾರಿ ಕೊಟ್ಟಿದೆ. ಒಂದು ಕಾಲದಲ್ಲಿ ಮೆರಿತಾ ಇತ್ತು ಹೋಂಡಾ ಭಾರತದಲ್ಲಿ, ಟ್ರಸ್ಟೆಡ್ ನೇಮ್, 7% ಮಾರ್ಕೆಟ್ ಶೇರ್ ಹೊಂದಿದ್ರು ಕಾರ್ಸಲ್ಲಿ. ಬೈಕಲ್ಲಿ ಇವಾಗಲೂ ಕೂಡ ಆ್ಯಕ್ಟಿವ್ ಎಲ್ಲ ಸಿಕ್ಕಾಪಟ್ಟೆ ಸೇಲ್ ಆಗುತ್ತೆ ಅವ್ರದ್ದು. ಬಟ್ ಕಾರ್ಸಲ್ಲಿ ಹೇಳ್ತಿರೋದು ನಾವು ನಿಮಗೆ 7% ಅದಕ್ಕೆ ಮಾರ್ಕೆಟ್ ಶೇರ್ ಹೊಂದಿದ್ರು. ಈಗ 2%ಗಿಂತ ಕೆಳಗೆ ಬಿದ್ದಿದೆ. ಹೀಗಾಗಿ ಲೋಕಲ್ ಡಿಸೈನ್ ಮತ್ತು ಪ್ರೊಡಕ್ಷನ್ ಕಡೆಗೆ ಗಮನ ಹರಿಸೋಕೆ ಟ್ರೈ ಮಾಡ್ತಿದ್ದಾರೆ. ಇನ್ನು ಪೇಮೆಂಟ್ಸ್ ಕಂಪನಿ ವೀಸಾ AI ಕಾರಣ ಕೊಟ್ಟು ತನ್ನ ವರ್ಕ್ ಫೋರ್ಸ್ನ 7% 2,600 ಉದ್ಯೋಗಿಗಳನ್ನು ಮನೆಗೆ ಕಳಿಸಿದೆ, ಜಾಬಿಂದ ತೆಗೆದು ಹಾಕಿದೆ. ಮುಖ್ಯವಾಗಿ ಟೆಕ್ ಮತ್ತು ಪ್ರಾಡಕ್ಟ್ ಟೀಮ್ಗಳಿಗೆ ಇದರ ದೊಡ್ಡ ಪೆಟ್ಟು ಬಿದ್ದಿದೆ. ಭಾರತದಲ್ಲಿ 3,500ಕ್ಕೂ ಅಧಿಕ ವೀಸಾ ಉದ್ಯೋಗಿಗಳಿದ್ದು ಅದರಲ್ಲಿ ಸುಮಾರು 40% ಅಂದರೆ 1,400 ಉದ್ಯೋಗಿಗಳನ್ನು ಜಾಬ್ನಿಂದ ಕಿತ್ತು ಹಾಕಿದ್ದಾರೆ. ಇತ್ತ ಭಾರತದ ಪ್ಯಾಸೆಂಜರ್ ವೆಹಿಕಲ್ ಮಾರ್ಕೆಟ್ನಲ್ಲಿ ಈಗ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಪೆಟ್ರೋಲ್ ಕಾರುಗಳಿಗೆ ಪೈಪೋಟಿ ಕೊಡೋ ಲೆವೆಲ್ಗೆ ಆಲ್ಟರ್ನೇಟಿವ್ ಫ್ಯೂಲ್ ವಾಹನಗಳು ಅಂದರೆ CNG, ಹೈಬ್ರಿಡ್ EVಗಳು ಬೆಳೆದು ನಿಂತಿವೆ.
ಫೆಡರೇಷನ್ ಆಫ್ ಆಟೋಮೊಬೈಲ್ ಡೀಲರ್ಸ್ ಅಸೋಸಿಯೇಷನ್ ರಿಲೀಸ್ ಮಾಡಿರೋ ಜುಲೈ 2026 ಡೇಟಾದಲ್ಲಿ ಇದನ್ನು ಹೇಳಿದ್ದಾರೆ. ಜುಲೈನಲ್ಲಿ ಸೇಲ್ ಆದ ಪ್ಯಾಸೆಂಜರ್ ವೆಹಿಕಲ್ಗಳಲ್ಲಿ 40.59% ಆಲ್ಟರ್ನೇಟಿವ್ ಫ್ಯೂಲ್ ವಾಹನಗಳೇ ಇವೆ. ಪೆಟ್ರೋಲ್ ವೆಹಿಕಲ್ ಶೇರ್ ಬರೀ 41% ಇದೆ. ಅಂದರೆ ಇವೆರಡರ ನಡುವೆ ಇರೋ ಗ್ಯಾಪ್ ಕೇವಲ 1.09% ಮಾತ್ರ. ಕಳೆದ ವರ್ಷ ಇದೇ ಟೈಮ್ನಲ್ಲಿ ಗ್ಯಾಪ್ 13.21% ಇತ್ತು. ಈ ಆಲ್ಟರ್ನೇಟಿವ್ ಫ್ಯೂಲಲ್ಲಿ CNG ವಾಹನಗಳು 24%, ಹೈಬ್ರಿಡ್ 8%, ಎಲೆಕ್ಟ್ರಿಕ್ ಆಲ್ಮೋಸ್ಟ್ 8%, 7.9% ಸೇಲ್ ಆಗಿವೆ. ಇರೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 2,814 ರೂಪಾಯಿ ಜಾಸ್ತಿಯಾಗಿ 1,48,440 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 2,578 ರೂಪಾಯಿ ಹೆಚ್ಚಾಗಿ 1,35,971 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,112 ರೂಪಾಯಿ ಜಾಸ್ತಿಯಾಗಿ 2,25,674 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ಕೂಡ ಆವಾಗ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ದಯವಿಟ್ಟು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.